ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಜರಾಜ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಮಗಳ ಹಾಫ್ ಬರ್ಡೇ ಅಂದರೆ 6 ಮಂತ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ಟೈಮ್ ಸಿಗ್ತಿರ್ಲಿಲ್ಲ. ಸೊ ಇದೊಂದು ಸ್ಪೆಷಲ್ ಮೆಮೊರಿ ಆಗಿ ಇರಲಿ, ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇರಲಿ ಅಂತ ಇವತ್ತೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅವ್ರ ಬರ್ಡೇ ಸೆಲೆಬ್ರೇಷನ್ದು. ಕಾವು ಅಕ್ಕ ಮತ್ತು ಅಮ್ಮ ಇಬ್ಬರೂ ಹೋಳಿಗೆ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ರು. ನಾನಾಗ ಪೂಜೆ ಮುಗಿಸ್ಬಿಟ್ಟು ಬಂದೆ. ಪಾಪು ಎದ್ಬಿಟ್ಲು, ಅವಳನ್ನ ಎತ್ಕೊಂಡೆ ಅಷ್ಟೇ. ಇದು ಬಂದು ಈವ್ನಿಂಗ್ ರುಚಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಡೆಕೋರೇಷನ್ ಮಾಡ್ತಿದ್ರು ಬಲೂನಲ್ಲಿ. 8:30 ಅಷ್ಟರಲ್ಲೆಲ್ಲ ನಾವು ಕೇಕ್ ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ನೈಫು ಮತ್ತು ಸ್ಪಾರ್ಕ್ ಎರಡೂ ಕೊಟ್ಟಿಲ್ಲ ಬೇಕ್ರಿಯವರು. ಆಮೇಲೆ ಮನೇಲಿ ಇದ್ದಿದ್ದು ಯಾವುದೋ ಒಂದು ನೈಫ್ ತೊಗೊಂಡು ಕೇಕ್ ಕಟ್ ಮಾಡಿದ್ವಿ. ಕೇಕ್ ನಾವು ಕಸ್ಟಮೈಸ್ ಮಾಡಿಸಿದ್ವಿ. ರೈನ್ಬೋ ಕೇಕ್ ತುಂಬ ಚೆನ್ನಾಗಿತ್ತು ಟೇಸ್ಟು. ಪಿಂಕ್ ಕಲರ್ ಹೇಳಿದ್ವಿ ಪಾಪು ಡ್ರೆಸ್ಗೆ ಎಲ್ಲ ಮ್ಯಾಚ್ ಆಗಲಿ ಅಂತ. ಫುಲ್ಲೆಲ್ಲ ಪಿಂಕ್ ಇತ್ತು, ಲೈಕ್ ಬಾಬಿ ಥರ ಕಾಣ್ತಿದ್ಲು. ನಂಗೆ ತುಂಬ ಇಷ್ಟ ಆಯಿತು ಅವತ್ತಿನ ದಿನ. ಅಜ್ಜಿ ಆಮೇಲೆ ಅವಳಿಗೆ ದೃಷ್ಟಿ ತೆಗಿತಿದ್ರು. ದೃಷ್ಟಿ ಎಲ್ಲ ತೆಗ್ದಾದ್ಮೇಲೆ ಅವಳು ಮಲ್ಕೊಂಡ್ಬಿಟ್ಲು. ದೃಷ್ಟಿ ಎಲ್ಲ ತೆಗ್ದಿದ್ದಾಯಿತು. ಆಮೇಲೆ ಎಲ್ಲ ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಒಂಥರ ಹಬ್ಬದ ಥರ ಫೀಲ್ ಇತ್ತು, ತುಂಬ ಖುಷಿ ಆಯಿತು. ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ತುಂಬ ಗ್ರ್ಯಾಂಡಾಗೆ ಆಯಿತು. ಪಾಪು ಆಫ್ ಬರ್ಡೇ ಆಗಿ ತುಂಬ ದಿನ ಆಗೋಯ್ತು, ಬಟ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿಲ್ಲ, ಸಾರಿ ಲೇಟ್ ಆಯಿತು. ಆ್ಯಂಡ್ ನಂದು ಲಾಸ್ಟ್ ಒಂದು ವೀಡಿಯೋ ಸೆಬಾಮೆಡ್ ಬೇಬಿ ಪ್ರಾಡಕ್ಟ್ಸ್ದು ರಿವ್ಯೂ ಕೊಟ್ಟಿದೆ, ಅದಕ್ಕೆ 1.5K ವ್ಯೂಸ್ ಬಂದಿದೆ. ಅದು ನನಗೆ ತುಂಬ ದೊಡ್ಡ ವಿಷಯ, ಅಂದರೆ ತುಂಬ ಖುಷಿ ಆಯಿತು. ಹೀಗೆ ನನಗೆ ಮುಂಬರುವ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳು, ಬೇಬಿ ಕೇರ್, ಈ ಥರ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೊರಟರು. ಊಟ ಮಾಡ್ಕೊಳ್ಳೋದನ್ನ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಲೇಟ್ ಆಗೋಯ್ತು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.